ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಅದು ಸಣ್ಣ ಸಂಶಯ ಗುರುಗಳೇ. ಒಂದು ನಿಮಿಷಪ್ಪ, ರೆಕಾರ್ಡಿಂಗ್ ಆಗ್ತಾ ಇದೆ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚಿನ್ನಿಗರಾಯ ಚತುರೋಪಾಯ ನಮ್ಮನ ನವರತ. ಹರಿಭಕ್ತಿ ಸಾರದಲ್ಲಿ 33ನೇ ಪದ್ಯ. ಎಲ್ಲರಲ್ಲಿ ನೀನಾಗಿ ಸುಮನಸರಲ್ಲಿ ಅತಿಹಿತನಾಗಿ ಯಾದವರಲ್ಲಿ ಬಾಂಧವನಾಗಿ ದಾನವರಲ್ಲಿ ಹಗೆಯಾಗಿ ಕೊಲ್ಲಿಸಿದೆ ಭೀಮಾರ್ಜುನರ ಕೈಯಲ್ಲಿ ಕೌರವ ಕುಲವನೆಲ್ಲವ ಬಲ್ಲಿದನು ನೀನಹುದು ರಕ್ಷಿಸು ನಮ್ಮನ ನವರತ. ಎಲ್ಲರಲ್ಲಿ ನೀನಾಗಿ ಅಂದರೆ ಎಲ್ಲರ ಅಂತರ್ಯಾಮಿಯಾಗಿ ಲೋಕದಲ್ಲಿ ಯಾರು ಜೀವರು ಇದ್ದಾರೆ ಎಲ್ಲರೂ ಪರಮಾತ್ಮನೇ. ಇದು ಅಪರೋಕ್ಷ ಜ್ಞಾನಕ್ಕೆ ಮುಖ್ಯ ಸಾಧನ ಅಂತ ನಾವು ಹಿಂದೆ ನೋಡಿದ್ದೀವಿ. ಯಾವ ಜೀವ ಜಡವನ್ನ ನೋಡಿದಾಗಲೂ ಕೂಡ ಅದು ಪರಮಾತ್ಮನ ಪ್ರತಿಮೆ ಅಂತ, ಎಲ್ಲವೂ ಪ್ರತಿಮಾಸ್ಥಾನೀಯ ಅಂತ ತಿಳಿಬೇಕು. ಅಂತಹ ಪರಮಾತ್ಮ ಸುಮನಸರಲ್ಲಿ ಅತಿಹಿತನಾಗಿ, ದೇವತೆಗಳಿಗೆ ಮತ್ತು ಸಜ್ಜನರು ಅಂತ ಯಾರು ಇರ್ತಾರೆ, ಒಳ್ಳೆ ಮನಸ್ಸು ಉಳ್ಳವರು, ಅದಕ್ಕೆ ದೇವತೆಗಳಿಗೆ ಸುಮನಸ್ಸು ಅಂತ ಹೆಸರು. ಸುಮನಸರು ಶುದ್ಧ ಮನಸ್ಸುಳ್ಳವರು ಅಂತ. ಕೆಲವೊಮ್ಮೆ ಬರುತ್ತದೆ, ಆದರೆ ಅಸುರ ಮೋಹದಿಂದ ಬರುತ್ತದೆ, ಆದರೆ ಅದು ವಾಸ್ತವಿಕವಾಗಿ ಅವರೆಲ್ಲ ಒಳ್ಳೆ ಮನಸ್ಸು ಉಳ್ಳವರು ಅಂತ ಅರ್ಥ. ಅತಿಹಿತನಾಗಿ, ಅದರಿಂದ ಪರಮಾತ್ಮ ಅವರಿಗೆ ಹಿತವನ್ನ ಮಾಡುವವರಾಗಿ, ಯಾದವರಲ್ಲಿ ಬಾಂಧವನಾಗಿ, ಕೃಷ್ಣಾವತಾರದಲ್ಲಿ ಪರಮಾತ್ಮ ಯದುಕುಲದಲ್ಲಿ ಬಂದವ, ಅಂತಹ ಯಾದವರಿಗೆ ಬಾಂಧವನಾಗಿ, ದಾನವರಲ್ಲಿ ಹಗೆಯಾಗಿ, ಅಸುರರಿಗೆ ಶತ್ರು ಆದಂಗೆ ಪರಮಾತ್ಮ ಇರ್ತಾನೆ. ದಾನವರಲ್ಲಿ ಹಗೆಯಾಗಿ ಕೊಲ್ಲಿಸಿದೆ, ಅವರನ್ನ ನೀನು ಸಂಹಾರ ಮಾಡ್ತೀ. ಕೊಲ್ಲಿಸಿದೆ ಭೀಮಾರ್ಜುನರ ಕೈಯಲ್ಲಿ ಕೌರವ ಕುಲವ. ನೀನ್ ಕೊಂದಿ? ಭೀಮಾರ್ಜುನರ ಮೂಲಕ ಇಡೀ ಕೌರವರನ್ನ ಕೊಂದಿ, ಹಾಗೆ ಅಂತ. ಅಂದ್ರೆ ಕೌರವ ಸೈನ್ಯವನ್ನು ಕೊಂದಿ ಅಂತ ಅರ್ಥ. ಇದೆ ಭಗವದ್ಗೀತೆಯಲ್ಲಿ ಬರತಕ್ಕ ವಿಚಾರ. ಯುದ್ಧ ಮಾಡಲ್ಲ ಅಂತ ಹೇಳಿದವ ಅರ್ಜುನ, ಅವನ ವತಿಯಿಂದ ಯುದ್ಧ ಮಾಡಿಸಿದ್ರಿಂದ ಅವನಿಗೆ ಎಷ್ಟು ಕೀರ್ತಿ ಬಂತು ನೋಡಿ. ಎಷ್ಟು ಕೀರ್ತಿ ಅಂದ್ರೆ ಆ ಯುಧಿಷ್ಠಿರನೇ ಕನಕದಾಸರಾಗಿ ಬಂದದ್ದು. ಇಬ್ಬರು ಯಮನ ಅಂಶ ಅಂತ ಹೇಳ್ತಾರೆ ನೋಡಿ, ಇಲ್ಲೂ ಹೊಗಳ್ತಾರೆ. ಅದರಿಂದ ಸದ್ಧರ್ಮವನ್ನ ಮಾಡಿದ್ರೆ ಖಂಡಿತವಾಗಲೂ ಅದು ಕೀರ್ತಿ ಪುಣ್ಯ ಎಲ್ಲವನ್ನೂ ದೇವರು ಕೊಡ್ತಾನೆ. ಈ ರೀತಿಯಾಗಿ ಭೀಮಾರ್ಜುನ ಕೈಯಿಂದ ಕೌರವರ ಕುರವನ್ನೆಲ್ಲ ಸಂಹಾರ ಮಾಡಿ, ಒಳಗಿದ್ದು ಪರಮಾತ್ಮನೇ ಮಾಡಿಸಿದ್ದು. ಹಾಗೆ ಬಲ್ಲಿದನು ನೀನಹುದು, ಎಲ್ಲಾ ಸಾಮರ್ಥ್ಯವೂ ನಿಂದೆ. ಲೋಕದಲ್ಲಿ ಯಾರ್ಯಾರ್ದು ಏನೇನು ಸಾಮರ್ಥ್ಯ ಇದೆಯೋ ಅದೆಲ್ಲವೂ ಕೂಡ ಪರಮಾತ್ಮನದ್ದೇ. ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು, ಅವರ ಒಳಗಿದ್ದು ಪರಮಾತ್ಮನೇ ಮಾಡಿಸಿತ್ತು. ರುದ್ರದೇವರು ಸಂಹಾರ, ಒಳಗಿದ್ದು ಪರಮಾತ್ಮನೇ ಮಾಡಿಸೋದು. ಈ ರೀತಿಯಾಗಿ ಮನೆಯಲ್ಲಿ ಅಡಿಗೆ ಮಾಡಿದ್ರು, ಹೊರಗಿದ್ದು ಪರಮಾತ್ಮ ಮಾಡಿಸಿದ್ರು. ಜೀರ್ಣ ಆಯಿತು, ಒಳಗಿದ್ದು ಪರಮಾತ್ಮ ಮಾಡಿಸಿದ್ರು. ಎಲ್ಲ ಬಲ್ಲಿದನು ನೀನಹುದು ಅಂತ ಪರಮಾತ್ಮ ನೀನು ರಕ್ಷಿಸು ನಮ್ಮನ್ನು, ಹಾಗೆ ಅಂತ ಪ್ರಾರ್ಥನೆ. ಯಾದವರಲ್ಲಿ ಬಾಂಧವನಾಗಿ ಅಂತ ವಿಶೇಷ ಪದ. ಪರಮಾತ್ಮ ಕೃಷ್ಣಾವತಾರದಲ್ಲಿ ಯದುಕುಲದಲ್ಲಿ ವೃಷ್ಣಿವಂಶ ಅಂತ ಕರೀತಾರೆ. ಆ ಯಾದವರು ರಾಜರ ಆಗೋದಿಲ್ಲ,
ಆದರೂ ಕೂಡ ಉಗ್ರಸೇನ, ಅಕ್ರೂರ, ಉದ್ಧವ ಇವೇ ಮೊದಲಾದ ಯಾದವರಿಗೆ ಗೆಳೆಯನಂತೆ ಮಾರ್ಗದರ್ಶಕನಾಗಿ ಇದ್ದು ಆಪದ್ ಬಾಂಧವನಾಗಿ ಇದ್ದು ಯಾದವ ಕುಲವನ್ನ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಹಾಗೆ ಅಂತ ಬಾಂಧವರಾಗಿದ್ದು ಏನ್ ಮಾಡಬೇಕು ನೋಡಿ, ನಾವು ಬಾಂಧವರಾಗಿದ್ದೀವಿ. ಎಷ್ಟು ವ್ಯತ್ಯಾಸ ನೋಡಿ. ಕೃಷ್ಣನು ಬಾಂಧವ, ಬಾಂಧವ ಅಂದ್ರೆ ಏನು, ರಿಲೇಟಿವ್ ಅಂತ ಅರ್ಥ ಅಂತ ಇಟ್ಟುಕೊಳ್ಳಿ. ಏನ್ ಮಾಡಬೇಕು? ಫಸ್ಟ್ ಅವರಿಗೆ ಗೆಳೆಯರಂತೆ ಇರಬೇಕು. ಬಂಧು ಬಾಂಧವರಲ್ಲಿ ಹೇಗಿರಬೇಕು? ಗೆಳೆಯರಂತೆ ಇರಬೇಕು. ಮತ್ತು ಮಾರ್ಗದರ್ಶಕರಾಗಿ ಇರಬೇಕು. ಅವರೇನಾರು ದಾರಿ ತಪ್ಪಿದರೆ ಅವರನ್ನ ಸನ್ಮಾರ್ಗದಲ್ಲಿ ಕರೆದೊಯ್ಯುವವರಾಗಿ ಇರಬೇಕು. ಅವ್ರ ಪಾಡಿಗಿರ್ಲಿ, ನಾವು ಪಾಡಿಗೆ ನಾನು ಇರೋಣ ಹಾಗೆ ಅಂತ ಮಾಡೋದಲ್ಲ. ಮತ್ತೆ ಅವರಿಗೆ ಬಂದ ಆಪತ್ಕಾಲದಲ್ಲಿ ಹೋಗಿ ಸಹಾಯ ಮಾಡಬೇಕು. ಯಾದವರಿಗೆ ಬಂದ ಎಷ್ಟು ಆಪತ್ತುಗಳನ್ನ ಪರಮಾತ್ಮ ಪಾರು ಮಾಡಿದ್ದಾನೆ ಅಂತ ಭಾಗವತದಲ್ಲಿ ವಿಶೇಷ ಇದೆ. ಇದು ಯಾದವರಲ್ಲಿ ಬಾಂಧವನಾಗಿ ಹಾಗೆ ಅಂತ ನಾವು ಹೇಳೋದು. ಇದು ದೇವರು ನಮಗೆ ಕಲಿಸುವ ಒಂದು ಪಾಠ. ಪುರಂದರದಾಸರು ಹೇಳ್ತಾರೆ, ಬಂಧು ಬಳಗದಲ್ಲಿ ಜಗಳ ಆಡಬಾರದು ಹಾಗೆ. ಬಂಧು ಬಾಂಧವರಲ್ಲಿ ಜಗಳ ಮಾಡಬೇಡಿ ಹಾಗೆ. ಬಾಂಧವರಾಗಿ ಇರಬೇಕು. ಅದನ್ನ ಪರಮಾತ್ಮನಿಂದ ನಾವು ಕಲಿಬೇಕು ಎಂಬ ಒಂದು ವಿಚಾರ. ದಾನವರಲ್ಲಿ ಹಗೆಯಾಗಿ ಅಂತ ಕೃಷ್ಣಾವತಾರದಲ್ಲಿ ಪರಮಾತ್ಮ ಕಂಸ, ಶಿಶುಪಾಲ, ಜರಾಸಂಧ, ನರಕಾಸುರ, ಪೂತನ, ಬಕಾಸುರ ಹೆಸರು ಹೇಳ್ತಾ ಹೋಗ್ಬೋದು. ಅಷ್ಟು ದುಷ್ಟರನ್ನ ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅಧರ್ಮವನ್ನ ಯಾರ್ಯಾರು ನಾಶ ಮಾಡ್ತಾರೋ ಅವರಿಗೆಲ್ಲ ಪರಮಾತ್ಮ ಹಗೆಯಾಗಿ ಅವರಿಗೆ ಪರಮಾತ್ಮ ಶತ್ರುವಾಗಿ ಬಿಡ್ತಾನೆ. ಅದು ಅಸುರರಿಗೆ ಮಾತ್ರ ಅಲ್ಲ, ಅಸುರ ಬುದ್ಧಿ ಇರತಕ್ಕ ಅವ್ರು ಯಾರೇ ಆಗಿರಲಿ ಪರಮಾತ್ಮ ಅವರಿಗೆ ಹಗೆಯಾಗಿ, ದಾನವರಲ್ಲಿ ಹಗೆಯಾಗಿ ಅಂತ ಇದೆ. ಯಾಕೆ ಅಂತ ಅಸುರ ಬುದ್ಧಿ ಬರೋದು? ಅಸುರರು ಒಳಗೆ ಇದ್ದಾಗಲೇ. ಅಸುರರು ಒಳಗಿದ್ದಾಗ ಅಸುರ ಬುದ್ಧಿ, ದೇವತೆಗಳು ಬಲಿಷ್ಠರಾಗಿದ್ದಾಗ ಸಾತ್ವಿಕ ಬುದ್ಧಿ. ಇದು ಶರೀರದಲ್ಲಿ ಆಗತಕ್ಕ ವ್ಯತ್ಯಾಸಗಳು, ಮನಸ್ಸಿನಲ್ಲಿ ಆಗತಕ್ಕ ವ್ಯತ್ಯಾಸಗಳು. ಯಾಕಂದ್ರೆ ಇಬ್ಬರು ಇದ್ದಾರೆ ಒಳಗೆ, ಕೌರವರು ಪಾಂಡವರು ಇಬ್ಬರು ಒಳಗಿದ್ದಾರೆ. ಅಸುರರು ದೇವತೆಗಳು ಇಬ್ಬರು ಒಳಗಿದ್ದಾರೆ ನಮ್ಮ ಒಳಗೆ, ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ಹಾಗೆ ಅಂತ. ಅದರಿಂದ ಕೃಷ್ಣನ ಕಥೆಯನ್ನ ಮತ್ತೆ ಮತ್ತೆ ಕೃಷ್ಣ ಅವರನ್ನೆಲ್ಲ ಸಂಹಾರ ಮಾಡಿದ ಅಂದ್ರೆ ಅವರು ಒಳಗೆ ಹೆದರ್ತಾ ಕೂತಿರ್ತಾರೆ. ಇವನೇನೋ ಕೃಷ್ಣನ ಕಥೆಯನ್ನು ಹೇಳ್ತಾ ಕೂತಿದ್ದಾನೆ, ಕೇಳ್ತಾ ಕೂತಿದ್ದಾನೆ, ನಾವಿಲ್ಲಿ ಇರೋದು ಬೇಡ, ನಮ್ಮ ಪರಾಕ್ರಮ ಇಲ್ಲಿ ತೋರಿಸೋದ್ರೆ ನಡೆಯಲ್ಲ ಹಾಗೆ ಅಂತ ಒಳಗಿದ್ದ ದೈತ್ಯರು ಆ ರೀತಿಯಾಗಿ ಭಾವಿಸ್ತಾರೆ. ಅದರಿಂದ ಕೃಷ್ಣನ ಕಥೆಯನ್ನ ಮತ್ತೆ ಮತ್ತೆ ನಾವು ಕೇಳಬೇಕು. ಆಗಲೇ ಒಳಗಿದ್ದ ಅಸುರರು ಅವರ ಆಟ ಎಲ್ಲ ನಿಲ್ಲಿಸ್ತಾರೆ. ದಾನವರಲ್ಲಿ ಹಗೆಯಾಗಿ ಹಾಗೆ ಅಂತ. ಭೀಮಾರ್ಜುನರ ಕೈಯಲ್ಲಿ ಕೌರವ ಕುಲವನ್ನೆಲ್ಲ ಕೊಲ್ಲಿಸಿದೆ ಹಾಗೆ ಅಂತ. ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಆಯುಧಗಳನ್ನು ಹಿಡಿಯೋದಿಲ್ಲ ಅಂತ ಹೇಳಿದ್ದ, ಶಪಥ ಮಾಡಿದ್ದ. ಅದರಿಂದ ಪಾಂಡವರ ಪಕ್ಕ ನಿಂತುಕೊಂಡು ಅರ್ಜುನನ ಸಾರಥಿಯಾಗಿ ಅವನ ದೃಷ್ಟಿಯಿಂದಲೇ ಎಲ್ಲರ ಆಯುಷ್ಯವನ್ನು ಕೂಡ ಹೀರಿದ. ಕರ್ಣ, ಭೀಷ್ಮ, ದ್ರೋಣ, ಜಯದ್ರಥ ಇವ್ರನ್ನೆಲ್ಲ ಸಂಹಾರ ಮಾಡುವುದಕ್ಕೆ ಅರ್ಜುನನ ಜೊತೆಗೆ ಅರ್ಜುನನಿಂದ ಆಗ್ತಾ ಇಲ್ಲ ಇವ್ರನ್ನೆಲ್ಲ ಸಂಹಾರ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಪರಮಾತ್ಮ ಉಪಾಯ, ಅವರನ್ನು ಕೊಲ್ಲುವ ಉಪಾಯವನ್ನೆಲ್ಲ ತಾನೇ ಹೇಳಿತ್ತು. ಈ ರೀತಿಯಾಗಿ ಆಯುಧವನ್ನ ಹಿಡಿದೇ ಹೋದರೂ ಕೂಡ ಪರಮಾತ್ಮ ಎಷ್ಟು ಚಮತ್ಕಾರವಾಗಿ ಅರ್ಜುನನನ್ನ ರಕ್ಷಣೆ ಮಾಡಿ ಶತ್ರುಗಳನ್ನು ಕೊಲ್ಲುವ ಉಪಾಯವನ್ನ ತಿಳಿಸಿ ಆ ಕೌರವ ವಂಶವನ್ನೇ ನಿರ್ಮೂಲ ಮಾಡಿದವ ಅಂತ ಸೂತ್ರಧಾರಿಂದ ಕರೆಯೋದು ಇದಕ್ಕೆ. ಅದನ್ನ ಗುರುಗಳು ಇಲ್ಲಿ ಸ್ಮರಿಸಿಕೊಳ್ತಾರೆ ಹಾಗೆ ಅಂತ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.